ಜಾನು ಮನೆಯಿಂದ ಹೋಗುವಾಗ ಅಪ್ಪ ಇಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಂಡ್ಲು ಏನೋ. ಕಂಡ್ರು ಮಾತಾಡ್ಸಕ್ಕಾಗ್ಲಿಲ್ಲ. ರೀ, ಕಾಫಿ ತಗೊಳ್ಳಿ. ಏನ್ರಿ ಇವತ್ತು ಇಷ್ಟು ತಡ ಮಾಡ್ಬಿಟ್ರಿ? ಕೆಲಸ ಜಾಸ್ತಿ ಇತ್ತಾ? ಇಲ್ಲ ಲಕ್ಷ್ಮಿ, ಮಾಮೂಲಿ ನಮ್ಮ ಕೆಲಸ ಇದ್ದಿದ್ದೆ. ಜಾನು ಅಳಿಯಂದ್ರು ಅವ್ರ ಮನೆಗೆ ಹೊರಟ್ರು. ಅದನ್ನ ಹೇಳೋಣ ಅಂತ ನಿಮ್ಗೆ ಫೋನ್ ಮಾಡಿದೆ, ಆದರೆ ನಿಮ್ಮ ಫೋನೇ ಕನೆಕ್ಟ್ ಆಗಲಿಲ್ಲ. ಎಲ್ಲಿ ಹೋಗಿದ್ರಿ ನೀವು? ನಾನೆಲ್ಲಿ ಹೋಗ್ಲಿ, ಕಂಪನಿಲಿದ್ದೆ, ಕೆಲಸ ಮಾಡ್ತಾ ಇದ್ದೆ. ನಾನೆಲ್ಲಿ ಹೋಗ್ತೀನಿ? ಅಲ್ಲ, ಕಂಪನಿಯಲ್ಲಿ ನೆಟ್ವರ್ಕ್ ಇದೆ ಅಲ್ವಾ? ನಾನು ಎಷ್ಟು ಸಲ ಫೋನ್ ಮಾಡಿದೆ ಗೊತ್ತಾ, ಲೈನೇ ಸಿಗ್ಲಿಲ್ಲ. ಜಾನು ಹೋಗ್ತಾ ನಿಮ್ಗೆ ಹೇಳಕ್ಕಾಗ್ಲಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡ್ಲು ರೀ. ಲಕ್ಷ್ಮಿ, ಅವಳು ಹೋಗೋದು ನೋಡಿದೆ ನಾನು. ಏನು? ಅವಳು ಹೋಗೋದನ್ನ ನೀವು ನೋಡಿದ್ರಾ? ಕಂಪನಿಲಿದ್ದೆ ಅಂತ ಹೇಳಿದ್ರಿ, ಎಲ್ಲಿ ನೋಡಿದ್ರಿ? ಅದು ನಮ್ಮ ಕ್ಲೈಂಟ್ ಒಬ್ರು ಗಾಡಿನ ಮನೆಗೆ ಡೆಲಿವರಿ ಕೊಡಿ ಅಂದ್ರ, ಡ್ರಾಪ್ ಮಾಡಕ್ಕೆ ಅಂತ ಹೋಗ್ತಿದ್ದ. ಬರ್ತಾ ಇದ್ದೀನಿ, ಇವ್ರು ಹೋಗೋದು ಕಾಣಿಸಿದ್ರು, ಆದ್ರೆ ಮಾತಾಡ್ಸಕ್ಕಾಗ್ಲಿಲ್ಲ ಅಷ್ಟೇ. ಅಯ್ಯೋ, ಎಂತ ಕೆಲಸ ಮಾಡಿದ್ರಿ? ಹೋಗಿ ಮಾತಾಡ್ಸೋದಲ್ವಾ? ನಿಮ್ಮನ್ನ ನೋಡಿದ್ರೆ ಖುಷಿಯಾಗ್ಬಿಡ್ತಿದ್ಲು ಜಾನು. ಇಲ್ಲ ಅಂದ್ರೆ ಒಂದ್ ಫೋನ್ ಆದ್ರೂ ಮಾಡಿ ಮಾತಾಡ್ಬೋದಿತ್ತಲ್ವಾ? ಮಾಡಿದೆ, ಅದೇನೋ ನೆಟ್ವರ್ಕ್ ಸಿಗ್ಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡಿ ಮಾತಾಡಿದೆ. ಸರಿ ರೀ, ಏನ್ರಿ ಇದು? ಇಷ್ಟೊಂದು ಬೇವರ ವಾಸನೆ ಬರ್ತಾ ಇದೆ. ಇಷ್ಟು ವರ್ಷದಲ್ಲಿ ನಿಮ್ ಶರ್ಟನ್ ಈ ತರ ನೋಡಿರ್ಲಿಲ್ಲ. ನೀವು ಕಂಪನಿ ಯೂನಿಫಾರ್ಮ್ ತಾನೇ ಹಾಕೊಳ್ಳೋದು? ಲಕ್ಷ್ಮಿ, ಅದು ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, ಕ್ಲೈಂಟ್ಸ್ಗಳು ಮನೆಗೆ ಬಂದು ಸರ್ವಿಸ್ ಮಾಡಿ ಅಂತಾರ, ಅವಾಗ ಯೂನಿಫಾರ್ಮ್ ಹಾಕೊಂಡು ಹೋಗಕ್ಕಾಗುತ್ತೆ. ಈ ಶರ್ಟ್ ಹಾಕೊಂಡು ಹೋಗಿದ್ದೆ, ಏನೋ ಒಂಚೂರು ಧೂಳು ಗೀಳು ಕೆಳಗಡೆ ಬಗ್ಗೆ ಕೆಲಸ ಮಾಡೋವಾಗ ಆಗುತ್ತೆ. ಸರಿ ರೀ, ನಾಳೆ ಕಂಪನಿಯಿಂದ ಬರುವಾಗ ನೀವು ಹಾಕೊಳ್ಳೋ ಯೂನಿಫಾರ್ಮು ತಗೊಂಡು ಬನ್ನಿ, ಅದನ್ನು ಒಗೆದ್ಕೊಡ್ತೀನಿ. ಮುಂದಿನ ಸಲ ಹೊರಗಡೆ ಹೋಗುವಾಗ ಯೂನಿಫಾರ್ಮೇ ಹಾಕೊಂಡು ಹೋಗಿ. ಹಾಗೆ ಮಾಡ್ತೀನಿ. ಸರಿ, ಕೆಲಸನೇ ಇಲ್ಲ ಅಂದಮೇಲೆ ಯೂನಿಫಾರ್ಮ್ ಎಲ್ಲಿಂದ ತರಲಿ ಲಕ್ಷ್ಮಿ? ಈಗ ಅದಕ್ಕೊಂದು ಸುಳ್ಳು ಹೇಳಬೇಕು. ಹೀಗೆ ಸುಳ್ಳು ಹೇಳ್ತಾ ಹೇಳ್ತಾ ಸುಳ್ಳಿನ ಕೋಟೆನಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಏನೋ ಅಂತ ಅನಿಸ್ತಿದೆ. ದೇವ್ರೆ, ಆದಷ್ಟು ಬೇಗ ಇದರಿಂದ ನನಗೆ ಬಿಡುಗಡೆ ಮಾಡಿಸಪ್ಪ. ಗೌಡ್ರೆ, ಇಲ್ಲಿ ಯಾಕೆ ನಿಲ್ಲಿಸ್ತಿದ್ದೀರಾ? ಮನೆವರೆಗೂ ಬಿಡ್ಬೋದಲ್ಲ? ಮೇಡಮ್ ರೇ, ನೀವು ಇಳಿರಿ. ಈಗ ನಾನು ನಿಮ್ಮ ಮನೆ ಗಂಟ ಬರೋದು, ಅದನ್ನ ನಿಮ್ಮ ಅಪ್ಪ ಅಮ್ಮ ನೋಡೋದು, ನೋಡಿದ್ಮೇಲೆ ಒಳಗೆ ಬಾಪ ಅಂತ ಕರೆಯೋದು, ಒಳಗೆ ಬಂದ್ಮೇಲೆ ಊಟ ಮಾಡಪ್ಪ ಅನ್ನೋದು, ಇದೆಲ್ಲ ಆಗಬಾರ್ದು ಅಂತಾನೆ ನಾನು ನಿಮ್ಮನ್ನ ಇಲ್ಲಿ ಬಿಡ್ತಾವನೆ. 2 ಹೆಜ್ಜೆ ಹಾಕಿದ್ರೆ ಮನೆ ಬರ್ತದಲ್ಲ, ನಿಮ್ಮ ಹೊರಡೆ. ಆದರೂ ಮನೆವರೆಗೂ ಬಿಟ್ಟಿದ್ರೆ ಚೆನ್ನಾಗಿರೋದು. ನಮ್ಮಿಬ್ರಿಗೂ ಇನ್ನೊಂದಷ್ಟೊತ್ತು ಮಾತಾಡಕ್ ಸಿಗೋದು. ಮೇಡಮ್ ಅವರೇ, ಬೆಳಗಿಂದ ನಿಮ್ಮ ನನ್ನ ಜೊತೆ ಸುತ್ತಾಡಿ ತಲೆ ಕೆಟ್ಟೋಗಿದೆ ಅನಿಸ್ತದೆ. ಅಂದಮೇಲೆ ಮತ್ತೆ ಮಾತಾಡ್ಬೇಕು ಅಂತಿದ್ರಲ್ಲ, ನೀವೇ ನೋಡಿದ್ರಲ್ಲ ನನ್ನ ಜೊತೆ ಇದ್ರೆ ಎಷ್ಟು ಬೋರ್ ಆಯ್ತದೆ ಅಂತ. ನಂದೇನಿದ್ರು ಇಷ್ಟೇ, ರಾಜಕೀಯ, ಜನಸೇವೆ ಅಷ್ಟೇ. ಹಾಗೇನೂ ಇಲ್ಲ. ನಿಮ್ ಜೊತೆ ಇದ್ದಷ್ಟೊತ್ತು ನಾನು ತುಂಬಾ ಖುಷಿಯಾಗೇ ಇದ್ದೆ. ಬೋರ್ ಅಂತೂ ಆಗ್ಲೇ ಇಲ್ಲ. ಅಂದ್ರೆ ಏನ್ ಹೇಳ್ತಿದ್ರ ಮೇಡಮ್ ಅವರೇ, ಇದೆಲ್ಲ ನಿಮ್ಗೆ ಇಷ್ಟ ಆಯ್ತಾ? ಹೌದು, ನಿಮಗೆ ಜನಗಳ ಬಗ್ಗೆ ಇರೋ ಒಪಿನಿಯನು, ಅವರು ನಿಮ್ಮ ಮೇಲೆ ಇಟ್ಟಿರೋ ಅಭಿಮಾನ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಸಹಾಯ ಕೇಳ್ಕೊಂಡು ಬಂದವ್ರಿಗೆ ನಿಮ್ ಕೈಲಾದಷ್ಟು ಸಹಾಯ ಮಾಡೋದು, ಪ್ರೀತಿಸೋರ್ ಬಗ್ಗೆ ತೋರಿಸೋ ಕಾಳಜಿ, ಆ ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡಿದ್ದು, ಅವ್ರನ್ನ ಹೇಗ್ ನೋಡ್ಕೋಬೇಕು ಅಂತಾನು ಹೇಳ್ಕೊಟ್ಟಿದ್ದು, ನೀವು ದೊಡ್ಡೋರ್ ಬಗ್ಗೆ ತೋರಿಸೋ ಗೌರವ, ನೀವೇ ಓದಲ್ದೆ ಹೋಗಿದ್ರು ಓದೋರ್ಗೆ ನೀವ್ ಕೊಡೋ ಪ್ರೋತ್ಸಾಹತೆ, ಇದೆಲ್ಲ ನೋಡಿ ನನಗ್ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಮೇಡಮ್ ಅವರೇ, ನಿಮ್ ಇಷ್ಟೆಲ್ಲ ಗಮನಿಸಿದ್ರಿಯಾ? ನಾನು ಇಷ್ಟೆಲ್ಲ ಮಾಡ್ತೀನಿ ಅಂತ ನನಗೆ ಗೆಪ್ತಿಲ್ಲ. ಆದ್ರೂ ಇದೆಲ್ಲ ನಂಗೆ ಮಾಮೂಲಿನೇ, ದಿನ ಬೆಳಗಾದ್ರೆ ಮಾಡೋ ಕೆಲಸ ಅಲ್ವಾ ಅಂತ ನಾನು ಯಾವ್ದು ಗಮನಿಸ್ನೇ ಇಲ್ಲ. ಆದ್ರೂ ಇದ್ರಲ್ಲಿ ನೀವು ಮೆಚ್ಚುವಂತ ಕೆಲಸ ಯಾವ್ದು ಇಲ್ಲ ಬಿಡಿ. ಅಯ್ಯೋ ಗೌಡ್ರೆ, ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಈಗಿನ ಕಾಲದಲ್ಲಿ
ದುಡ್ಡು ಅಧಿಕಾರ ಇರೋರು ಬರೀ ದರ್ಪ ದೌಲತ್ತು ತೋರಿಸ್ತಾರೆ. ಅಂಥವ್ರ ಮಧ್ಯೆ ನೀವು ತುಂಬಾ ಡಿಫ್ರೆಂಟ್ ಆಗಿದ್ದೀರಾ. ಒಂದ್ ವಿಷಯನ ಕರೆಕ್ಟ್ ಆಗಿ ತಲುಪಿಸೋ ಬುದ್ಧಿವಂತಿಕೆ ನಿಮ್ಗಿದೆ. ಒಬ್ರು ಮನ್ಸ್ ಗೆಲ್ಲಕ್ಕೆ ಇನ್ನೇನ್ ಬೇಕು ಹೇಳಿ. ಸರಿ ಮಾಡಮರೆ, ನಿಂಗೆ ಹೊರಡಿ. ನಿಮ್ಮ ಮನೇಲಿ ನಿಮ್ಮ ಇಷ್ಟೊತ್ತಾದ್ರೂ ಬರಲಿಲ್ಲ ಅಂತ ಗಾಬರಿ ಇರ್ತಾರೆ. ಯಾವ ಗಾಬರಿನೂ ಆಗಿರಲ್ಲ ಸಿದ್ದು ಅವರೇ. ನಾನು ನಿಮ್ ಜೊತೆ ಬಂದಿದ್ದೀನಿ ಅಂತ ಅವ್ರಿಗೆ ಗೊತ್ತು ತಾನೆ. ಆದ್ರೂ ಇಷ್ಟೊತ್ತಾದ್ರೂ ಹೆಣ್ಮಕ್ಳು ಹೊರಗಡೆ ಇರಬಾರ್ದು. ನಿಂಗೆ ಹೊರಡಿ. ಇದಕ್ಕೆ ನನಗಿಷ್ಟ ಆಗೋದು. ಸರಿ ಸಿದ್ದು ಅವರೇ, ಬಾಯ್. ಇವರೇನಪ್ಪ ಇಷ್ಟು ವಿಚಿತ್ರವಾಗಿ ಆಡ್ತವ್ರೆ. ಮೊದಲಿನಿಂದ ಎಸ್ಕೇಪ್ ಆಗಬೇಕು. ನೀನ್ ನಾಳೆ ನಾಳೆ ಅಂತ ಹಾಗೆ ಕಾಯ್ಕೊಂಡಿರು. ಅವ್ರಿಗಷ್ಟಲ್ಲಿ ಮದ್ವೆ ಆಗುತ್ತೆ. ಮದ್ವೆ ಮನೆಯಲ್ಲಿ ಅಳ್ತಾ ದೇವದಾಸ ಥರ ನಿಂತ್ಕೊಂಡಿರು. ಅದೆಲ್ಲ ನಂಗೆ ಗೊತ್ತಿಲ್ಲ. ಪ್ರಪೋಸ್ ಮಾಡಲೇಬೇಕು. ಸಿದ್ದು ಅವ್ರಿಗೆ ಫೋನ್ ಮಾಡಲಾ ಬೇಡವಾ? ಮಾಡಿಬಿಡ್ತೀನಿ. ಅಯ್ಯೋ, ಇದೇನಪ್ಪ ಇದು? ಮೇಡಮ್ ಅವ್ರು ಗೌಡ್ರ ನಂಬರ್ಗೆ ಫೋನ್ ಮಾಡಿಬಿಟ್ಟು ನನ್ನ ನಂಬರ್ಗೆ ಫೋನ್ ಮಾಡ್ತವ್ರೆ. ನಾನೆಂತ ಗೊತ್ತಾಗ್ಬಿಡ್ತಾ? ಮುಗಿಯೋದಕ್ಕೆ ಏನಾದ್ರು ಫೋನ್ ಮಾಡಿದಾರಾ? ಅಯ್ಯೋ, ಏನು ಮಾಡೋದು? ಸಿದ್ದೇಗೌಡ್ರೆ, ಕೂಲ್ ಡೌನ್ ಆಗಿದ್ದಾಗಲಿ.
ಹಲೋ ಏನು ಮೇಡಮ್ರೆ ಬೆಳಗ್ಗೆನೆ ಫೋನ್ ಮಾಡಿಬಿಟ್ಟಿದ್ದೀರಾ? ಸಿದ್ದು ಅವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ದೇವಸ್ಥಾನದ ಹತ್ರ ಸಿಗ್ತೀರಾ? ಸಿದ್ದು ಅವರೇ, ಲೈನಲ್ಲಿದ್ದೀರಾ? ಯಾಕೆ ಮೇಡಮ್ರೆ, ಏನಾಯಿತು? ಇದು ಕೆಲ್ಸಕ್ಕೆ ಸಂಬಂಧಪಟ್ಟಿದ್ದಲ್ಲ ಸಿದ್ದು ಅವರೇ. ನಿಮ್ಮ ಹತ್ರ ಏನೋ ವಿಷಯ ಮಾತಾಡಬೇಕಾಗಿತ್ತು. ನಿಮಗೆ ತೊಂದರೆ ಇಲ್ಲ ಅಂದರೆ ದಯವಿಟ್ಟು ಸಿಗಬಹುದಾ? ಅಯ್ಯೋ ಹಂಗಲ್ಲ ಮೇಡಮ್ರೆ, ನಿಮ್ಮ ಕರೆದ್ರೆ ಸಾಕು, ನಾನು ಎಲ್ಲಿದ್ರು ಓಡ್ ಬಂದುಬಿಡ್ತೀನಿ. ಅಬ್ಬಬ್ಬ, ಅಂದರೆ ನಿಮ್ಮ ಕರೆದಿರೋದಕ್ಕೆ ಏನೋ ಒಂದು ಮುಖ್ಯವಾದ ವಿಷಯ ಇರುತ್ತೆ ಅಂದೆ. ಸರಿ ಸಿದ್ದು ಅವರೇ, ಥ್ಯಾಂಕ್ ಯು. ಸರಿ ಮೇಡಮ್ರೆ. ಇದೇನಪ್ಪ ಇದು? ಮೇಡಮ್ ಅವರು ಅವ್ರಾಗವ್ರೆ ಫೋನ್ ಮಾಡಿ ಯಾವತ್ತೂ ಕರೆದವ್ರಲ್ಲ, ಅಂಥದ್ದು ಇವತ್ತು ಕರೀತವ್ರೆ ಅಂದರೆ ಯಾಕೋ ಭಯ ಆಯ್ತಿದ್ದಲ್ಲಪ್ಪ ದೇವ್ರೆ, ನೀನೇ ಕಾಪಾಡಬೇಕು. ಚೆಂಡಾಟ ಆಡ್ತಾ ಇವನಿ. ಏನ? ಇಲ್ಲ ಇಲ್ಲ, ನಾನು ಎಲ್ಗೂ ಬರಕ್ಕಿಲ್ಲ. ಇಲ್ಲಿ ಮಾಡಕ್ಕೆ ಸ್ಯಾನ ಕೆಲ್ಸ ಐತೆ. ನಿನ್ ಕೆಲ್ಸ ನೋಡ್ಕೋ. ಏ ಚಲ್ವಿ, ಬೆಂಕಿ ಅದೆಲ್ಗೋ ಕರೀತಾವನೆ, ಅದೇನು ಅಂತ ವಿಚಾರಿಸಿ ಹೋಗು. ಅವೋ ನಿಂಗೆ ಗೊತ್ತಾಗಿಲ್ಲ, ಸುಮ್ಮನೆ ಇರು ನೀನು. ಇತ್ತೀಚೆಗೆ ಇವನ್ ಚೇಷ್ಟೆ ಜಾಸ್ತಿ ಆಗೈತೆ. ಅಲ್ಲಿ ನೋಡು, ಅಲ್ಲಿ ಗಿರಾಕಿ ಬಂದು ನಿಂತಿದ್ರುವೆ ಇಲ್ಲಿ ಬಂದು ನಿಂತವನೆ. ನೀನಾರ ಅವ್ರ ಓನರ್ ನೋಡಿದ್ರೆ ಸುಮ್ನಿರ್ತಾರ? ಓನರ್ಗೆ ಅವನ ಬಗ್ಗೆ ಸಂದಾಗ ಗೊತ್ತಿದೆ ಬಿಡವ್ವ. ಅದಕ್ಕೆ ತಾನೇ ಬೆಂಕಿ ಬಂದ್ಮೇಲೆ ಅವ ಅಲ್ಲಿ ಇಲ್ಲಿ ಆರಾಮಾಗಿ ಸುತ್ತಾಡ್ಕೊಂಡ್ ಅವನೇ ಹೋಗಿ ಅದೇನು ಅಂತ ವಿಚಾರಿಸಿ ಹೋಗು. ನೋಡು, ಅದೇನ್ ನೋಡಕ್ ತಂದಿದ್ಯಾ ಇಲ್ಗೆ ತಗಬಾ, ಇಲ್ಲೇ ನೋಡ್ತೀನಿ. ಬರಕಿಲ್ಲ. ಅವ್ವ ಅವ್ವ, ಅಂಗಡಿ ಹತ್ರ ನೋಡ್ಕೊತಾರು, ಬರ್ತೀನಿ. ಅಯ್ಯೋ ಹುಚ್ಚುಡ್ಗ. ಅಯ್ಯೋ, ಏನು? ಅಯ್ಯೋ 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 ಅಯ್ಯೋ, ಇಷ್ಟೊಂದು ಹೂವನ ಹಾಳು ಮಾಡಿರೋ ಯಾವನವನು ಅಂತೀನಿ. ಅವ್ನ್ಗೇನ್ ಗೊತ್ತಾಗ್ ಬಂದಿತ್ತು ಅಂತ. 1 ಕೆಜಿ, ಒಂದೇ 1 ಕೆಜಿ ಮಾರ್ಕೆಟ್ ಇಂದ ಹೊತ್ಕೊಂಬರಕ್ಕೆ ನಾನ್ ಸೊಂಟ ಬಿದ್ದೋರ್ತದೆ ಗೊತ್ತಾ? ಅಂತದ್ರಾಗೆ ಇಷ್ಟೊಂದು ಹೂವನ ವೇಸ್ಟ್ ಮಾಡೋನಲ್ಲ, ಬರ್ಬಾರ್ದು ಬರ. ಬೈತೀರಾ? ಇನ್ನೇನ್ ಮಾಡೋ ಅಂತ್ಯಾ? ಅವನ್ನ ಇಲ್ಲಿ ಕರೆದು ಕೂರ್ಸಿ ಇದೇ ಹೂವಲ್ಲಿ ಅಲಂಕಾರ ಮಾಡೋ ಅಂತ್ಯಾ? ಒಬ್ಬ ರೈತ ಹೂವ ಬೆಳೆಯಕ್ಕೆ ಎಷ್ಟ್ ಕಷ್ಟ ಪಡ್ತಾನೆ ಗೊತ್ತಾ? ಅದನ್ನ ನಾವು ತಂದು ಕಟ್ಟಿ ಮಾರೋದ್ಗೆ ನಮ್ಗೆ ಎಷ್ಟ್ ಕಷ್ಟ ಆಯ್ತದೆ ಅಂತ ಗೊತ್ತಾ? ಹೂವನೆಲ್ಲ ವೇಸ್ಟ್ ಮಾಡೋನಲ್ಲ, ನನ್ ಮಗ ಏನಾದ್ರೂ ನನ್ ಕೈಗೆ ಸಿಗ್ಲಿ, ಮಾಡ್ತೀನಿ ಮಾರಿ ಹಬ್ಬ. ನೀನ್ ನೋಡ್ಕೊತ್ಯಾ? ನೀನ್ ನೋಡ್ಕೊಳ್ಳೋದ್ ನನ್ ಕಂಡಿನಿ. ಅಲ್ಲ, ನೀನು ನನ್ನ ಅಲ್ಲಿಂದ ಎಳ್ಕೊ ಬಂದಿದ್ದು ಇದನ್ ತೋರ್ಸಕ? ಎಳ್ಕ ಬಂದು ಇದನ್ ತೋರ್ಸೋ ಬದ್ಲು ಅವನಿದ್ದೆಲ್ಲ ಮಾಡುವಾಗ ಅವನ್ ಮುಖಕ್ಕೆ ಹೂ ಅಂತ ನೀನೇ ಉಗಿಬೇಕು ತಾನೆ. ಅದ್ರ ಬದ್ಲು ಇಲ್ಲಿಂದಾನೇ ನಿಂತ್ಕೊಂಡು ಕಿರ್ಚಿದ್ರೆ ಅಲ್ಲಿಂದ ನಾನು ಓಡ್ ಬರ್ತಾ ಇರ್ಲಿಲ್ವಾ? ಆಯ್ತು ಬಿಡು, ಇದೆಲ್ಲ ಒಂಚೂರು ಕ್ಲೀನ್ ಮಾಡ್ಬಿಟ್ಟು ಆ ಮರದ ಬುಡಿಕಾದ್ರೂ ಹಾಕು. ಅಲ್ಲವ್ವ ಕಾಯ್ತಾ ಇರ್ತಾಳೆ, ನಾನು ಹೋಯ್ತೀನಿ. ಹಾ,
ಯಾಕ್ರಿ ಇಷ್ಟೊಂದು ಬೇಜಾರಾಗಿದ್ದೀರಾ? ಅತ್ತೆ ಫೋನ್ ಮಾಡಿದ್ರಾ? ಈಗ ಎಲ್ಲಿದ್ದಾರಂತೆ? ಅವ್ರದ್ದೇನು ಸಮಸ್ಯೆ ಇಲ್ಲ ಕಣಮ್ಮಿ. ಅವ್ರು ಇರೋ ಪರೋ ತೀರ್ಥಕ್ಷೇತ್ರದ ದರ್ಶನ ಮಾಡ್ಕೊಂಬರ್ತೀವಿ ಅಂತ ಹೋಗಿದ್ದಾರೆ. ನನಗಿರೋ ಟೆನ್ಷನ್ ಎಲ್ಲ ನಮ್ಮ ಸಿದ್ದೇಗೌಡಂದೆಯ. ನೆನ್ನೆ ಇಡೀ ದಿನ ಪೂರ್ತಿ ಅವರಿಬ್ಬರು ಜೊತೆನಲ್ಲೇ ಇದ್ದರು. ವಿಷಯ ಏನಾಯಿತು ಅಂತಲೇ ಗೊತ್ತಾಗಿಲ್ಲ. ಅದೇ ಟೆನ್ಷನ್ ಆಗ್ಬಿಟ್ಟದ ನನಗೆ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂಡ್ರಿ ಅಪ್ಪಯ್ಯ? ಇಬ್ರು ಜೊತೆಲಿದ್ರು ಅಂದಮೇಲೆ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅದರಲ್ಲೂ ನಮ್ಮ ಸಿದ್ದು ಜೊತೆಲಿ ಅವನೇ ಅಂದರೆ ಅವ್ನು ಚೆನ್ನಾಗಿ ಅರ್ಥ ಆಗಿರ್ತಾನೆ. ಅದನ್ನು ನಾವು ಹೆಂಗ್ಲ ಡಿಸೈಡ್ ಮಾಡೋಕ್ಕಾಗ್ತದೆ? ನಾವು ಡಿಸೈಡ್ ಮಾಡಿನೇ ಅಲ್ವೇ ಈಗ ಯೋಚನೆ ಮಾಡೋ ಥರ ಆಗಿರೋದು. ನಿನಗೇನಾದರೂ ಗೊತ್ತಾಯ್ತಾನವಾ? ಇಲ್ವಲ್ಲ ಮಾವ, ನಾನು ಇಡೀ ದಿನ ಸಿದ್ದು ನನಗೆ ಮಾತಾಡೋದಕ್ಕೆ ಸಿಕ್ಕೇ ಇಲ್ಲ. ಅದು ಅಲ್ಲದೆ ಇವತ್ತು ಬೆಳಿಗ್ಗೆನೂ ಅದೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹಾಗೆ ಹೊಟ್ಟೋದ್ರು. ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ. ಇವನು ಏನು ಮಾಡ್ತಾನೆ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಆ ಮುನ್ಸಮ್ಮಿ ಬೇರೆ ಫೋನ್ ಮಾಡಿದ್ದಾನೆ. ಅವನ ಮಗಳು ಅವನ ಹತ್ರ ಏನಾದರೂ ಹೇಳಿದಾಳೆ ನೋಡ. ಮೊದಲು ನೀವು ಫೋನ್ ಎತ್ತು ಮಾತಾಡಿ, ಏನು ಅಂತ ಗೊತ್ತಾಗುತ್ತೆ. ಹೇಳಪ್ಪ ಮುನ್ಸಮ್ಮಿ, ಏನು ವಿಷಯ? ವಿಷಯ ನಿನಗೆ ಹೇಳೋಣ ಅಂತ ಫೋನ್ ಮಾಡಿದೆ. ಏನಪ್ಪ ಅಂತ ಖುಷಿ ವಿಷಯ? ನಿನ್ನೆ ನಿನ್ನ ಮಗನ ಜೊತೆ ಹೋಗು ಅಂದಾಗ ಮುಖನೇ ಒಂಥರ ಮಾಡ್ಕೊಂಡು ಹೋದ್ಲು. ಆದ್ರೆ ಬರೋವಾಗ ಮುಖ ಒಳ್ಳೆ ಬೆಳದಿಂಗಳು ಚಂದ್ರನ ತರ ಹೊಳಿತಾ ಇತ್ತು. ಏನಪ್ಪ ನಿನ್ ಪ್ಲಾನು? ನನ್ನ ಮಗಳು ಈ ರೇಂಜಿಗೆ ಬದಲಾಗೋ ಹಾಗೆ ಏನ್ ಪ್ಲಾನ್ ಮಾಡಿದೆ? ಹೌದೇನೆ ಮುನ್ಸಮ್ಮಿ, ನಿನ್ನ ಮಗಳು ಆಟೋನ್ ಖುಷಿಯಾಗಿದ್ಲಾ? ನಿನ್ನ ಮಗ ನನ್ನ ಮಗಳಿಗೆ ಏನು ಮೋಡಿ ಮಾಡಿದನೋ ಏನೋ, ಅವಳಿಗೆ ಮದುವೆಗೆ ಒಪ್ಕೊಂಡ್ಬಿಟ್ಟಿದ್ದಾಳೆ ಕಣಯ್ಯ. ಹೌದೇನೆ ಮುನ್ಸಮ್ಮಿ, ಈ ವಿಷಯ ಕೇಳಬೇಕಂತಲೇ ಕಾಯ್ತಾ ಇದ್ದೆ. ನೋಡೋ, ಒಟ್ಟು ತುಂಬ ಹಾಲು ಕುಡ್ದಂಗೆ ಆಯಿತು. ಇನ್ನು ತಡ ಮಾಡೋದು ಬೇಡ. ನೋಡೋ, ಎಂಚು ಕಾದಿರುವಾಗಲೇ ದೋಸೆ ಹೋಗ್ಬೇಕು ಅಂತಾರಲ್ಲ, ಹಂಗೆ ಇವರಿಬ್ಬರು ಮನಸ್ಸು ಒಂದಾಗಿರುವಾಗಲೇ ಜೋಡಿ ಮಾಡಿಬಿಡ್ಬೇಕು. ಆದಷ್ಟು ಬೇಗ ಒಂದು ಮುಹೂರ್ತ ನೋಡೇ ಬಿಡೋಣ. ನೀನು ಫ್ರೀ ಮಾಡ್ಕೊಂಡು ಮನೆ ಕಡೆ ಪಾಪ ಕೂತು ಮಾತಾಡೋಣ. ಆಯ್ತು ಕಣಯ್ಯ. ಅಮ್ಮಿ, ಹುಡುಗಿ ಮದುವೆಗೆ ಒಪ್ಕೊಂಡ್ಬಿಡ್ಲಂತೆ. ನಮ್ಮ ಸಿದ್ದೇಗೌಡ ಇಷ್ಟ ಆಗ್ಬಿಡೋಣಂತೆ ಅವಳಿಗೆ. ದೇವ್ರ ದೊಡ್ಡವನು, ಈಗಲಾದರೂ ನಮ್ಮ ಸಿದ್ದನ ಒಪ್ಕೊಂಡ್ಲಲ್ಲ. ನಾನು ಹೇಳಿರ್ಲಿಲ್ವೇನವ, ನಮ್ಮ ಸಿದ್ದು ಯಾರ ಮನ್ಸನ್ನೇ ಆಗಲಿ ಗೆಲ್ಲೋ ಚಾಲಾಕಿ ಅಂತ. ರಾಜಕೀಯದಲ್ಲೇ ಆಗಲಿ ಯಾವುದ್ರಲ್ಲೇ ಆಗಲಿ ಯಾರದೇ ಮನ್ಸನ್ನ ಕ್ಷಣಾರ್ಧದಲ್ಲಿ ಗೆದ್ದು ಬಿಡ್ತಾನೆ. ಲೇ ಮರಗೌಡ, ಇದಕ್ಕೆಲ್ಲ ನಿನ್ನ ನೆಂಡ್ರೆಯ ಕಾರಣ. ನಿನ್ನ ನೆಂಡ್ರಿ ಐಡಿಯಾ ಕೊಡಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಯ್ತಿತ್ತೆ. ನೋಡವ ನೀಲು, ನೀನು ಈ ಮನೆಗೆ ತಕ್ಕನ ಸೊಸೆ ಕಣವ. ಮಾವ, ಪೂರ್ವಿ ನಿಜವಾಗ್ಲೂ ಮದುವೆಗೆ ಒಪ್ಕೊಂಡ್ಲಾ? ಹೂ ಕಣವ, ಮುನ್ಸಮ್ಮೆ ಅದನ್ನೇ ಅಲ್ವೇ ಹೇಳಿದ್ದು. ಮುಂದಿನ ಮಾತುಕತೆಗೆ ಬನ್ನಿ ಅಂತ ಕರೆದವನೇ. ನೀಲು, ನಮ್ಮ ಮನೆ ಮರ್ಯಾದೆ ಉಳಿಸ್ಬಿಟ್ಟೆಮ್ಮ. ದೇವ್ರು ನಿನಗೆ ಚೆನ್ನಾಗಿಟ್ಟಿರ್ಲಿ. ಒಂದೇ ದಿನದಲ್ಲಿ ಎಷ್ಟೊಂದು ಬದಲಾವಣೆನಾ? ನಿಜವಾಗ್ಲೂ ಅವಳು ಮದುವೆಗೆ ಒಪ್ಕೊಂಡ್ಬಿಟ್ಲಾ? ಗೊತ್ತಾಗ್ತಾ ಇಲ್ವಲ್ಲ. ಅತ್ತೆ, ಅಲ್ಲಿ ತರಕಾರಿ ಹೆಚ್ಚಿಟ್ಟು ಬಂದಿದ್ದೀರಲ್ಲ, ಏನು? ಸರಿ ಹೋಯ್ತು ಅತ್ತೆ. ಮತ್ತೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಅತ್ತೆ? ಅಲ್ಲ, ಇಡೀ ದಿವಸ ಅದು ಏನು ಯೋಚನೆ ಮಾಡ್ತೀರಾ ಅಂತ ನೀವು? ಈಗೇನು ಭಾವನಾ ಮದುವೆ ಮಾಡ್ಕೋಬೇಕು ಅಷ್ಟೇ ತಾನೇ? ಮಾಡ್ಕೋತಾಳೆ ಬಿಡಿ, ಅವಳಿಗೊಂದು ಸ್ವಲ್ಪ ಸಮಯ ಕೊಡಿ. ನಾವೇನು ಅನ್ಕೋತೀವೋ ಅದೇ ಆಗ್ಬೇಕಲ್ಲ ವೀಣಾ. ನಮ್ಮ ಆಸೆ ಎಲ್ಲ ಈಡೇರೋ ಹೊತ್ತಿಗೆ ಆ ದೇವ್ರು ಇನ್ನೇನೋ ಒಂದು ಕತೆ ಹೆಣದ್ಬಿಟ್ಟಿರ್ತಾನೆ. ಏನಂತೀರೋ ಏನೋ ನೀವು. ಭಾವನಾ ನೋಡಿದ್ರೆ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತಾಳೆ, ನಿಮ್ಮನ್ನು ನೋಡಿದ್ರೆ ಈ ಥರ ಮಾತಾಡ್ತೀರಾ. ಈಗ ಏನಾಯ್ತು? ಏನಿಲ್ಲ ವೀಣಾ, ಶಾಸ್ತ್ರಿಗಳು ಹೇಳಿದ್ದಾರೆ ಅವಳಿಗೆ ಶ್ರೀನಿವಾಸ ಪದ್ಮಾವತಿ ಆಶೀರ್ವಾದ ಇದೆ, ಅವಳು ಮದುವೆ ಆಗಿ ಚೆನ್ನಾಗಿರ್ತಾಳೆ ಅಂತ. ಆದರೆ ಈಗ ಆ ಹುಡುಗ ಯಾರು ಅನ್ನೋದನ್ನ ತಿಳ್ಕೋಬೇಕು. ಯಾರು ಅನ್ನೋದು ಗೊತ್ತಾಗ್ಬೇಕಾ? ಯಾರ ಬಗ್ಗೆ ಹೇಳ್ತಿದ್ದೀರಾ ಅತ್ತೆ?
ಅದು ಹಾ ಅದೇ ನಮ್ಮ ಭಾವನ ಕೈ ಹಿಡಿತಾನಲ್ಲ ಆ ಹುಡ್ಗ ಯಾರು ಅಂತ ಗೊತ್ತಾಗ್ಬೇಕು ಅಷ್ಟೇ. ಏನೋ ಅತ್ತೆ, ಒಂದು ಇಡೀ ದಿನ ಏನೋ ಒಂದು ಯೋಚನೆ ಮಾಡ್ತಾ ಇರ್ತೀರಾ, ಇಲ್ಲ ಮಾತಾಡಿದ್ರೆ ಈ ರೀತಿ ಒಗಟೌಟಾಗಿ ಮಾತಾಡ್ತೀರಾ. ಹಂಗಂತೂ ಏನೂ ಅರ್ಥ ಆಗ್ತಿಲ್ಲಪ್ಪ. ಅಲ್ಲಿ ತೊಂಡೆಕಾಯಿ ಹೆಚ್ಚಿಟ್ಬಿಟ್ಟು ಬಂದಿದ್ದೀರಾ, ಅದನ್ನ ಏನು ಮಾಡಲಿ ಅಂತ ಹೇಳಿ. ಪಲ್ಯ ಮಾಡ್ಬಿಡು, ಬರ್ತೀನಿ. ನೀವು ಮತ್ತೆ ಯೋಚನೆ ಮಾಡ್ತಾ ಕೂತ್ಕೋಬೇಡಿ ಆಯ್ತಾ.